ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಸೇಡು, ಭಾಗ 2. ಈ ಸಾರಿಯಾದರೂ ನಮ್ಮಿಬ್ಬರ ಮದುವೆಯ ವಿಚಾರ ಮಾತನಾಡಬೇಕು ಎಂದು ಹೇಳಿ ಕಳುಹಿಸಿದ್ದಳು ನಯನ. ಊರಿಗೆ ತಲುಪುತ್ತಲೇ ಕರೆ ಮಾಡಬೇಕೆಂದು ತಿಳಿಸಿದ್ದಳು. ಸರಿ ಎಂದು ಹೇಳುತ್ತಾ ಪ್ರಮೋದ್ ಅಲ್ಲಿಂದ ಹೊರಟಿದ್ದನು. ನಂತರ ಊರಿಗೆ ತಲುಪಿ ಕರೆ ಮಾಡಿ ತಾಯಿಗೆ ಹುಷಾರಿಲ್ಲದ ಕಾರಣ ಮನೆಯಲ್ಲೇ ನೆಂಟರಿಷ್ಟರು ತುಂಬಿದ್ದಾರೆ. ಆದ್ದರಿಂದ ನೀನಾಗಿ ಕರೆ ಮಾಡಬೇಡ, ನಾನೇ ಸಮಯ ಸಿಕ್ಕಿದಾಗ ಬಿಡುವು ಮಾಡಿಕೊಂಡು ನಿನಗೆ ಕರೆ ಮಾಡುವೆ ಎನ್ನುವನು. ಅವನ ಮಾತಿಗೆ ನಯನ ಇಷ್ಟವಿಲ್ಲದಿದ್ದರೂ ಸರಿ ಎಂದು ಒಪ್ಪಿಕೊಳ್ಳುವನು. ಪ್ರಮೋದನಿಲ್ಲದೆ ಒಂದು ಕ್ಷಣವೂ ಕಾಲ ಕಳೆಯುವುದು ಕಷ್ಟವೆನಿಸುತ್ತಿತ್ತು ನಯನಳಿಗೆ. ಓದಿನಲ್ಲಿ ತೀರಾ ಆಸಕ್ತಿಯೇ ಇರಲಿಲ್ಲ. ಕಾಟಾಚಾರಕ್ಕಾಗಿ ಕಾಲೇಜಿಗೆ ಹೋಗಿ ಬಂದು ಮಾಡುತ್ತಿದ್ದಳು. ಸದಾಕಾಲ ಅವನದೇ ಚಿಂತೆಯಲ್ಲಿ ಮುಳುಗುತ್ತಿದ್ದಳು. 2 ದಿನಗಳ ನಂತರ ಪ್ರಮೋದ್ ಕರೆ ಮಾಡಿದ್ದ. ತಾಯಿ ಈಗ ಸ್ವಲ್ಪ ಹುಷಾರಾಗಿದ್ದಾರೆ ಎಂದು ಹೇಳಿದ್ದ. ನಂತರ ಮೆಸೇಜ್ ಮಾಡುವೆ ಎಂದು ಕರೆ ಕಡಿತಗೊಳಿಸಿದ್ದ. ನಯನಳಿಗೂ ಸದಾ ಒಂಟಿಯಾಗಿದ್ದು ತುಂಬ ಕಷ್ಟವೆನಿಸುತ್ತಿತ್ತು. ಪ್ರಮೋದ್ಗೆ ಮೆಸೇಜ್ ಮಾಡಿದರೆ ಮಾರುದ್ದ ರಿಪ್ಲೈ ನೀಡುತ್ತಿದ್ದ ಅವನು ಈಗ ತನ್ನ ಮೆಸೇಜ್ಗೆ ಸಣ್ಣದಾಗಿ ರಿಪ್ಲೈ ಮಾಡುತ್ತಿದ್ದ. ಮನೆಯಲ್ಲಿ ಕುಟುಂಬಸ್ಥರೆಲ್ಲರೂ ಇರುವ ಕಾರಣದಿಂದ ಬದಲಾಗಿರಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿಕೊಳ್ಳುವಳು. ನಂತರದ ದಿನಗಳಲ್ಲಿ ಪ್ರಮೋದನ ಕರೆಯೇ ಕಡಿಮೆಯಾಗಿತ್ತು. ನಯನ ಕರೆ ಮಾಡಿದಾಗಲೆಲ್ಲ ತಾನು ಬ್ಯುಸಿಯಾಗಿದ್ದೇನೆ ಎಂದು ಮಾತು ಮುಂದುವರಿಸುತ್ತಿರಲಿಲ್ಲ. ಮೆಸೇಜ್ಗಳಂತೂ ಹಾಯ್ ಬಾಯ್ವರೆಗೆ ಬಂದು ತಲುಪಿತ್ತು. ಪ್ರಮೋದನಿಗೆ ಊರಿನಲ್ಲಿ ಕುಟುಂಬಸ್ಥರು ಮನೆಯವರು ಎಂದು ಕಾಲ ಕಳೆಯುತ್ತಿದ್ದ. ಆದರೆ ಸದಾ ಒಂಟಿಯಾಗಿರುತ್ತಿದ್ದ ನಯನಳಿಗೆ ದಿನ ದೂಡುವುದೇ ಕಷ್ಟವೆನಿಸುತ್ತಿತ್ತು. ಕಾರಣ ಪ್ರಮೋದನನ್ನು ಸಂಪೂರ್ಣವಾಗಿ ಹಚ್ಚಿಕೊಂಡಿದ್ದಳು ನಯನ. ಅವನಿಲ್ಲದ ಜೀವನ ತುಂಬ ದುಸ್ತರವೆನಿಸಿತ್ತು. ನಿದ್ರೆಗಳು ಬಾರದೆ ಒದ್ದಾಡುತ್ತಿದ್ದಳು ನಯನ. ಓದಿನಲ್ಲಿಯೂ ಆಸಕ್ತಿಯೇ ಇರಲಿಲ್ಲ. ತಾಯಿ ಕರೆ ಮಾಡಿದಾಗ ಹಾಗೊಂದು ಹೀಗೊಂದು ಮಾತನಾಡಿ ಫೋನ್ ಇಡುತ್ತಿದ್ದಳು. ಓದಿನ ಕಡೆ ಗಮನವಿರುವುದರಿಂದ ನಯನಳಿಗೆ ಮಾತನಾಡಲು ಸಮಯವಿಲ್ಲ ಎಂದುಕೊಂಡಿದ್ದಳು ತಾಯಿ. ನಯನಳ ಮೊಗದಲ್ಲಿ ನಗುವೆ ಮಾಯವಾಗಿ ಹೋಗಿತ್ತು. ಬರುತ್ತಾ ಅವನ ಕರೆ ಕಡಿಮೆಯಾಗಿತ್ತು. ಅವನನ್ನೇ ಸಂಪೂರ್ಣವಾಗಿ ಹಚ್ಚಿಕೊಂಡಿದ್ದ ನಯನಳಿಗೆ ಊಟ ನಿದ್ರೆಗಳು ಮರೀಚಿಕೆಯಾದವು. ತನ್ನ ಮನಸ್ಸಿನ ತೊಳಲಾಟವನ್ನು ಗೆಳತಿಯೊಂದಿಗೆ ಹೇಳಿಕೊಂಡಿದ್ದಳು. ಸ್ವಲ್ಪ ದಿನ ಕಳೆದ ನಂತರ ಅವನು ಬರುತ್ತಾನೆ ಎಂದು ಅವರೆಲ್ಲ ಧೈರ್ಯ ತುಂಬಿದ್ದರು. ಅವನ ಕರೆಗಾಗಿ ಕಾದು ಕಾದು ಕೊನೆಗೆ ನಯನ ಪ್ರಮೋದನಿಗೆ ಕರೆ ಮಾಡಿದ್ದಳು. ಆ ದಿನ ಆ ಸಮಯದಲ್ಲಿ ಪ್ರಮೋದ್ ಸ್ನಾನಕ್ಕೆಂದು ಹೋಗಿದ್ದ. ಅವನ ತಾಯಿ ಕರೆ ಸ್ವೀಕರಿಸಿ ಯಾರು ಎಂದು ಕೇಳಿದಾಗ ತಬ್ಬಿಬ್ಬಾದ ನಯನ ಪ್ರಮೋದ್ ಕೆಲಸ ಮಾಡುವ ಆಫೀಸಿನಿಂದ ಎಂದು ತಿಳಿಸುವಳು. ಪ್ರಮೋದ್ ಆಫೀಸ್ ಕಡೆ ಬರದೆ 1 ವಾರ ಕಳೆದಿದೆ, ಕಾರಣ ತಿಳಿಸಿಲ್ಲ ಎಂದು ಸುಳ್ಳು ಹೇಳಿದಾಗ ಪ್ರಮೋದನ ತಾಯಿಯು ನಿಜವಾಗಿಯೂ ಆಫೀಸಿನಿಂದ ಕರೆ ಮಾಡಿದ್ದಾರೆ ಎಂದು ತಿಳಿದು ಅವನಿಗೆ ಮದುವೆ ನಿಶ್ಚಯವಾಗಿದೆ, ಇನ್ನು 1 ವಾರದಲ್ಲಿ ವಿವಾಹ ಇರೋದರಿಂದ ಅವನಿಗೆ ಆಫೀಸಿಗೆ ಬರಲು ಸಾಧ್ಯವಾಗೋದಿಲ್ಲ, ಹಾಗೂ ಅವನ ಭಾವಿ ಮಾವನ ದೊಡ್ಡ ಕಂಪನಿ ಇರೋದರಿಂದ ಅದನ್ನೇ ನೋಡಿಕೊಳ್ಳುತ್ತಾನೆ, ಇನ್ನು ಮುಂದೆ ಅವನು ಕೆಲಸಕ್ಕೆ ಬರೋದಿಲ್ಲ ಎಂದು ತಿಳಿಸುವಳು. ಪ್ರಮೋದನ ತಾಯಿಯ ಮಾತುಗಳು ನಯನಳಿಗೆ ಕಬ್ಬಿಣದ ಸಲಾಕೆಯಂತೆ ಚುಚ್ಚಿದ್ದವು. ಅತ್ತ ಕಡೆಯಿಂದ ಹಲೋ ಎನ್ನುತ್ತಿದ್ದಂತೆ ಕರೆ ಸ್ಥಗಿತಗೊಳಿಸಿದಳು ನಯನ. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ತನ್ನನ್ನೇ ವಿವಾಹವಾಗುವೆ ಎಂದು ಹಲವು ಮೋಹಗಳನ್ನು ನೀಡಿ ತನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಿದ್ದಲ್ಲದೆ ಇನ್ನೇನನ್ನೂ ಬಾಕಿ ಉಳಿಸಿಕೊಂಡಿಲ್ಲ ಎಂದು ಗೋಳಾಡುವಳು. ಹಾಗಿದ್ದರೆ ಆತ ತನ್ನ ದೇಹಕ್ಕಾಗಿ ಮಾತ್ರ ಆಸೆಪಟ್ಟಿದ್ದನಾ? ಪ್ರಮೋದನಿಂದ ಇಂತಹ ಮೋಸ ಇರಬಹುದೆಂದು ನಯನ ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅಂದು ರಾತ್ರಿ ಊಟ ತಿನ್ನದೆ ಹಾಗೆ ನಿದ್ದೆಗೆ ಜಾರುವಳು. ಬೆಳಗ್ಗೆ 7 ಗಂಟೆಗೆ ಎದ್ದಾಗ ವಾಕರಿಕೆ ಬಂದಂತಹ ಅನುಭವ.
ರಾತ್ರಿ ಕೇಳಿದ ವಿಷಯದಿಂದ ಊಟ ಮಾಡದೆ ನಿದ್ದೆ ಮಾಡಿದ್ದರಿಂದ ಈ ರೀತಿ ಎನ್ನಿಸುತ್ತಿದೆ ಎಂದು ಸ್ನಾನ ಮಾಡಿ ಬಂದು ಕಾಲೇಜಿಗೆ ಹೊರಡುವಳು. ಆದರೂ ನಯನಾಳಿಗೆ ತಲೆ ಸುತ್ತು ಬಂದು ಅಲ್ಲಿಯೇ ವಿಶ್ರಾಂತಿ ಪಡೆಯುವಳು. ದೇಹಕ್ಕಾದ ನೋವಿಗಿಂತಲೂ ಮನಸ್ಸಿಗೆ ಆದ ನೋವು ನಯನಾಳನ್ನು ಕಿತ್ತು ತಿನ್ನುತ್ತಿತ್ತು. ನಂತರ ಗೆಳತಿಯು ಕರೆ ಮಾಡಿದಾಗ ನಯನ ತನಗೆ ತುಂಬ ತಲೆ ಸುತ್ತುತ್ತಿದೆ ಎಂದು ಹೇಳಿದಾಗ ನಯನಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೊರಡುವಳು. ಆಸ್ಪತ್ರೆಯಲ್ಲಿ ಎಲ್ಲ ಚೆಕಪ್ ನಡೆಸಿದ ಡಾಕ್ಟರ್ ಆಕೆ ಗರ್ಭಿಣಿ ಎಂದು ತಿಳಿಸುವರು. ನಯನಾಳಿಗೆ ಒಂದರ ಹಿಂದೆ ಒಂದರಂತೆ ಬಂದು ಅಪ್ಪಳಿಸುತ್ತಿದ್ದ ಅಚ್ಚರಿಯ ಮಾತು, ಸನ್ನಿವೇಶಗಳು ನಿಜಕ್ಕೂ ಅವಳನ್ನು ಪಾತಾಳಕ್ಕೆ ಇಳಿಸಿತ್ತು. ಪ್ರಮೋದನ ಮೋಸ ತಿಳಿದು ಸಂಕಟ ಪಡುತ್ತಿದ್ದ ಅದೇ ಸಮಯದಲ್ಲಿ ಅವನ ಪ್ರೀತಿ ಎಂಬ ಮೋಸದ ಕುಡಿಯು ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿತ್ತು. ಅವಳ ಕಷ್ಟ ಹೇಳತೀರದಾಗಿತ್ತು. ನಯನಾಳ ಗೆಳತಿಯು, ನಿನ್ನ ತಾಯಿಗೆ ಏನಾದರೂ ಈ ವಿಷಯ ತಿಳಿದರೆ ನೊಂದುಕೊಂಡು ಬಿಡುತ್ತಾಳೆ, ಆದ್ದರಿಂದ ಈಗಲೇ ಮಗುವನ್ನು ತೆಗೆಸಿಬಿಡು ಎನ್ನುವಳು. ನಮ್ಮ ದೇಹದ ಆಸೆಗೆ ಚಿಗುರಿದ ಆ ಕಂದಮ್ಮ ತಪ್ಪಾದರೂ ಏನು ಮಾಡಿತ್ತು? ನಯನ ಅವಳ ಮಾತಿಗೆ ಒಪ್ಪದೆ ಸೀದಾ ತನ್ನ ರೂಮಿನ ಕಡೆಗೆ ತೆರಳುವಳು. ನಂತರ ಮನೆಗೆ ಬಂದವಳು ಪ್ರಮೋದನಿಗೆ ಕರೆ ಮಾಡುವಳು. ಅವಳ ಕರೆ ಸ್ವೀಕರಿಸಿ ಏನೂ ತಿಳಿಯದವನಂತೆ ಮಾತನಾಡಿದ್ದ. ನಯನ ವಿವಾಹದ ವಿಷಯ ಕೇಳಿದಾಗ, ತನಗೆ ವಿವಾಹ ನಿಶ್ಚಯವಾಗಿದೆ, ಪದೇ ಪದೇ ನನಗೆ ಕರೆ ಮಾಡಿ ತೊಂದರೆ ನೀಡಬೇಡ, ನಾವಿಬ್ಬರು ದೂರವಾಗೋಣ, ಅದೇ ಸರಿ, ನಾನು ಈಗ ಮದುವೆಯ ತಯಾರಿಯಲ್ಲಿದ್ದೇನೆ, ವಿವಾಹವಾಗುವ ಹೆಂಡತಿಗೆ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ, ಅದೂ ಅಲ್ಲದೆ ತಾನು ವಿವಾಹವಾಗುವುದು ಆಗರ್ಭ ಶ್ರೀಮಂತನ ಮಗಳನ್ನು. ನಿನ್ನನ್ನು ವಿವಾಹವಾಗಿ ಸದಾ ಕಷ್ಟದಲ್ಲಿಯೇ ಜೀವನ ಸಾಗಿಸುವುದಕ್ಕಿಂತ ಅವಳನ್ನು ವಿವಾಹವಾದರೆ ನಾನು ಸುಖದ ಸುಪ್ಪತ್ತಿಗೆಯಲ್ಲಿ ಜೀವಿಸಬಲ್ಲೆ. ಇದನ್ನೆಲ್ಲ ತಿಳಿದು ನಾನು ಮೋಸ ಹೋಗಲಾರೆ. ಮದುವೆ ಎನ್ನುವುದಿದ್ದರೆ ಅವಳನ್ನೇ ಎಂದು ನಿರ್ಧರಿಸಿದ್ದೇನೆ. ನೀನು ಆಗಾಗ ಫೋನ್ ಮಾಡಿ ನನಗೆ ತೊಂದರೆ ನೀಡಬೇಡ, ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೋ ಎಂದು ಬಿಟ್ಟ. ಎಲ್ಲ ಮುಗಿದ ಮೇಲೆ ನಿನ್ನನ್ನು ಏನು ಎಂದು ಅರ್ಥ ಮಾಡಿಕೊಳ್ಳಲಿ? ತನ್ನನ್ನು ವಿವಾಹವಾಗುವಿ ಎಂದು ನಂಬಿಸಿ ಮೋಸ ಮಾಡಿದ್ದೆ ನೀನು. ನಿನ್ನನ್ನು ನಂಬಿ ನನ್ನ ಸರ್ವಸ್ವವನ್ನು ನಿನಗೆ ಅರ್ಪಿಸಿದ್ದೆ. ನನ್ನ ಪ್ರೀತಿಸಿ ಈಗ ಬೇರೆಯವಳನ್ನು ವಿವಾಹವಾಗಲು ಮನಸ್ಸಾದರೂ ಹೇಗೆ ಬಂತು? ನಿನ್ನ ಪ್ರೀತಿಯ ಕುಡಿಯು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಪ್ರಮೋದ್, ಇದಕ್ಕೆ ಏನು ಉತ್ತರ ನೀಡುವೆ ಎಂದು ಕೇಳುವಳು. ನೋಡು ನಯನ, ಎಲ್ಲದಕ್ಕೂ ಕಾರಣ ನಾನೇ ಎಂದು ಹೇಳಬೇಡ. ನಿನ್ನ ದೇಹಕ್ಕೂ ಕಾಮಪಿಶಾಚಿ ಹಿಡಿದಿತ್ತು, ಹಾಗಂತ ನಾನು ಸಹಕರಿಸಿದೆ ಅಷ್ಟೆ. ಅದಕ್ಕೂ ನಾನೇ ಕಾರಣ ಅಂತ ಹೇಗೆ ನಿಶ್ಚಯವಾಗಿ ಹೇಳ್ತೀಯಾ? ನೀನು ಪಿಜಿಯನ್ನು ತೊರೆದು ಬೇರೆ ರೂಮ್ ಮಾಡಿ ಒಬ್ಬಂಟಿಯಾಗಿ ಜೀವಿಸುತ್ತಿದ್ದೆ. ನನ್ನಂತೆ ಬೇರೆ ಯಾರೋ ಬಂದಿರಬಹುದಲ್ಲ ನಿನ್ನ ರೂಮಿಗೆ ಎಂದು ಹೇಳಿದಾಗ ಅವನ ಮಾತುಗಳನ್ನು ಕೇಳಿ ಅವಳ ಎದೆಗೆ ಚೂರಿ ಇರಿದಂತೆ ಎನಿಸಿತ್ತು. ಛೀ, ಸಾಕು ನಿಲ್ಲಿಸೋ, ನಿನ್ನ ಬಗ್ಗೆ ಅಸಹ್ಯ ಎನಿಸುತ್ತೆ. ನಾನು ಏಕಾಂತದಲ್ಲಿದ್ದಾಗ ನನ್ನ ಹಾಸಿಗೆಯಲ್ಲಿ ಸುಖ ಅನುಭವಿಸಿ ಈಗ ನಾನು ತಾಯಿಯಾಗುತ್ತಿದ್ದೇನೆ ಎಂದಾಗ ನಿನ್ನ ವರಸೆಯೇ ಬೇರೆ, ನೀನೊಬ್ಬ ಥರ್ಡ್ ಕ್ಲಾಸ್ ಎಂದು ಫೋನ್ ಇಡುವಳು. ಈಗ ಮಾತಿಗಿಂತ ದ್ವೇಷ ಬೆಳೆದಿತ್ತು ಅವನ ಮೇಲೆ. ನಯನಾಳ ನಂಬಿಕೆಗೆ ಬಲವಾದ ಪೆಟ್ಟು ನೀಡಿದ್ದ ಪ್ರಮೋದ್. ಮುಂಬರುವ ಅವನ ಮದುವೆಯ ದಿನಗಳು ಅವನಿಗೆ ಸಂತೋಷ ನೀಡುತ್ತಿದೆ. ಅವನು ನಾಟಕವನ್ನೇ ಜೀವನ ಮಾಡಿ ಬದುಕುತ್ತಿದ್ದಾನೆ. ಅವನ ಕಪಟ ಸ್ನೇಹ ಹೆಂಡತಿಯಾಗುವವಳಿಗೆ ತಿಳಿದಿಲ್ಲ. ನನ್ನೊಂದಿಗೆ ಹಗಲು ರಾತ್ರಿ ದೇಹದ ರುಚಿ ಅನುಭವಿಸಿ ಈಗ ಒಡಲಲ್ಲಿರುವ ಮಗುವಿಗೆ ತಾನು ತಂದೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುವ ಮಹಾಪಾಪಿಯವನು. ಇಂತಹವನನ್ನು ನಂಬಿ ನಾನು ಕೆಟ್ಟು ಹೋದೆನಾ ಎಂದೆನಿಸಿ ನಯನ ಕಣ್ಣೀರು ಸುರಿಸುವಳು. ಸಮಾಜದ ಕಟ್ಟುಪಾಡುಗಳಿಗೆ ಹೆದರಿ ಮತ್ತು ತನ್ನ ತಾಯಿಯ ಮನಸ್ಥಿತಿಯನ್ನು ತಿಳಿದುಕೊಂಡ ನಯನ ತಾನೀಗ ಗರ್ಭಿಣಿ ಎಂದು ತಾಯಿಗೆ ತಿಳಿದರೆ ಖಂಡಿತ ಅವಳು ಜೀವಿಸಿರಲಾರಳು ಎಂದು ಭಯಪಡುವಳು. ದಿನಗಳು ಕಳೆದಂತೆ ನಯನಾಳಿಗೆ ದೇಹದಲ್ಲಿ ಉಂಟಾಗಿದ್ದ ಬದಲಾವಣೆ ಕಷ್ಟ ಎನಿಸುತ್ತಿತ್ತು. ಬೆಳಗ್ಗೆ ಏಳುವಾಗ ತಲೆ ಸುತ್ತು, ವಾಕರಿಕೆ, ವಾಂತಿ ಉಂಟಾಗುತ್ತಿತ್ತು.
ತನ್ನ ಉದರದಲ್ಲಿ ಬೆಳೆಯುತ್ತಿದ್ದ ಕಂದಮ್ಮನಿಂದ ಈ ರೀತಿ ಬದಲಾವಣೆ ಉಂಟಾಗಿದೆ ಎಂದು ತಿಳಿದು ಸಂತೋಷ ಪಡಬೇಕೋ ದುಃಖ ಪಡಬೇಕೋ ಒಂದೂ ತಿಳಿಯದಾಯಿತು. ಒಮ್ಮೆ ನಯನ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗಿ ಬರುವಾಗ ಮಾರ್ಗ ಮಧ್ಯದಲ್ಲಿ ನಿತ್ರಾಣದಿಂದ ತಲೆ ಸುತ್ತು ಬಂದಿತ್ತು. ಎದುರಿನಿಂದ ಬರುತ್ತಿದ್ದ ಒಂದು ಬಸ್ಸಿಗೆ ಅಪಘಾತವಾಗಿ ನಯನ ಮಾರ್ಗ ಮಧ್ಯೆಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಳು. ದೇಹದಿಂದ ತುಂಬ ರಕ್ತ ಹರಿಯುತ್ತಿತ್ತು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಕಥೆಯ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.